ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ನನ್ನ ಸ್ನೇಹಿತ ಬಂಧುಗಳಿಗೆ ಪಾರ್ಟ್ 3 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದೊಳಗೆ ನಿಮ್ಗೆ ತೋರಿಸಿದ್ದೆ, ನಾವು ಆಗಲೇ ಜಲ್ದಿ ಬಂದಿದ್ವಿ. ಜಲ್ದಿ ಬಂದ ಕೆಲಸ ದರ್ಶನವನ್ನು ಮಾಡಿದ್ವಿ. ಇನ್ನೊಂದಿಬ್ಬರು ಬಾಕಿ ಇದ್ದರು, ಹಾಗಾಗಿ ಇನ್ನೊಂದು ಸಲ ಪಾಳೆ ಹಚ್ಚಿದ್ವಿ. ಈಗ ಏನು 18 ಮೆಟ್ಟಿಲ ಅಂತ ಹೇಳ್ತೀವಲ್ಲ, ಇಲ್ಲಿದೆ ನೋಡ್ರಿ. ಅವ 18 ಮೆಟ್ಟಿಲ ಏರ್ ಕೆಲಸ ಮೇಲೆ ಹೋಗೋದು. ಕೆಳಗಡೆ ಇಡಮೂರಿ ಕಟ್ಟುವಂಥ ಜಾಗದೊಳಗೆ ಹೇಳಿದ್ದೆಲ್ಲ, ಒಂದು ಕಾಯಿಯನ್ನು 18 ಮೆಟ್ಟಿಲು ಬಾಜು ಹೊಡಿಬೇಕಂತ ಕೆಲಸ ಇಲ್ಲೇ ಹೊಡಿಬೇಕು. ಅದನ್ನು ಮಧ್ಯಾಹ್ನ 1 ಗಂಟೆಗೆ ಗರ್ಭಗುಡಿ ಕ್ಲೋಸ್ ಆಗಿ ಕೆಲಸ ಸಾಯಂಕಾಲ 5 ಗಂಟೆಗೆ ಓಪನ್ ಆಕತಿ. 1 ಗಂಟೆ ನಂತರ ಯಾರು ಬಂದಿರ್ತಾರಲ್ಲ ಎಲ್ಲರೂ ಇಲ್ಲಿ ಬಂದು ವೇಟ್ ಮಾಡ್ತಿರ್ತಾರೆ. ವೇಟ್ ಮಾಡಿ ಕೆಲಸ 5 ಗಂಟೆಗೆ ಓಪನ್ ಆಗುವಂಥ ಟೈಮಿಗೆ ಎಲ್ಲರೂ ದರ್ಶನ ಮಾಡೋಕ್ಕೆ ರೆಡಿಯಾಗಿ ನಿಂತಾರೆ. ನೋಡ್ಬೋದು. ಹಿಂದಿನ ವಿಡಿಯೋದ ತೋರಿಸಿಲ್ಲ, ಲಾಸ್ಟ್ ಓಡಿ ಬಂದ ಕೆಲಸ ದರ್ಶನ ಡೈರೆಕ್ಟ್ ಬಿಟ್ಟಂಥ ಕೆಲಸ ಅಲ್ಲಿಂದನೇ ಬಿಟ್ಟರು ನಮ್ಮನ್ನು. ಇವಾಗ ನೋಡಿರಿ ಎಷ್ಟು ಮಂದಿ ಐತಿ ಇಲ್ಲಿ. ಮತ್ತು ಈ ಥರ ಎಲ್ಲ ಫುಲ್ ರೌಂಡ್ ಹಾಕಿ ಬರ್ಬೇಕು ಇವಾಗ, ಯಾಕಂದ್ರೆ ಮಂದಿ ಜಾಸ್ತಿ ಐತಲ್ಲ, ರಶ್ ಹಾಕೋದು ಅಂತ ಕೆಲಸ ಹಿಂಗೆ ಮಾಡಿದ್ದಾರೆ ನೋಡಿರಿ. ಅಷ್ಟು ದೂರಿಂದ ಅಷ್ಟು ರೌಂಡ್ ಹಾಕಿ ಕೆಲಸ ದರ್ಶನಕ್ಕಂತ ಹೋಗಾಕತ್ತೀವಿ. ಅಲ್ಲಿ ಗರ್ಭಗುಡಿ ಹತ್ರ ವಿಡಿಯೋ ಮಾಡೋಕ್ಕೆಲ್ಲ ಬಿಡಲ್ಲ. ಎಲ್ಲ ಇವಾಗ ಮುಗೀತು. ಎಲ್ಲ ದರ್ಶನ ಮಾಡಿ ಸೆಕೆಂಡ್ ಟೈಮ್ ದರ್ಶನ ಮಾಡಿ ಕೆಲಸ ಇಡಮೂರಿ ಇಳಿಸ್ ಕೆಲಸ, ಅದು ಏನೇನು ಪ್ರೊಸೀಜರ್ ಎಲ್ಲ ನಿಮ್ಗೆ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂತ. ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಆದಮೇಲೆ ನಿಮ್ಮ ಇಡಮೂರಿಯನ್ನು ಕೆಳಗಿಳಿಸುವಂಥ ಸಮಯ. ಆವಾಗ ನಿಮ್ಮ ಜೊತೆ ಬಂದಂಥ ಯಾರು ಗುರುಸ್ವಾಮಿ ಇರ್ಬೋದು, ಇಲ್ಲ ಅಂತಂದ್ರೆ ನೀವು ಇಳಿಸಿದ್ರು ತೊಂದರೆ ಇಲ್ಲ. ನಮಗಲ್ಲಿ ಗುರುಸ್ವಾಮಿ ಯಾರೋ ಒಬ್ಬರು ಕೇಳಿದ್ದು, ನೀವು ಇಳಿಸಿದ್ದು ಹಿಡಿದಿತ್ತು ಅಂತ ಹೇಳಿದ್ರು. ಹಾಗಾಗಿ ನಾವು ಇಳಿಸ್ಕೊಂಡು, ನಿಮ್ಮ ಜೊತೆ ಗುರುಸ್ವಾಮಿ ಇದ್ದರೆ ಅವರು ಇಳಿಸ್ ಕೆಲಸ ಎಲ್ಲ ಮಾಡ್ತಾರೆ. ನೀವು ಹಾಗೆ ಹೋದ್ರಪ್ಪ ಏನು ಮಾಡಪ್ಪ ಅಂತಂದ್ರೆ, ಇಡಮೂರಿಯನ್ನು ಇಳಿಸ್ ಕೆಲಸ ಅದರೊಳಗಡೆ ಪ್ರಸಾದ ಇರ್ತಾವೆ. ಸ್ವಲ್ಪ ನಿಮ್ಮ ಮನೆಗೆ ಸ್ವಲ್ಪ ಪ್ರಸಾದವನ್ನು ತೊಗೊಂಡು ಕೆಲಸ, ಬಾಕಿ ಎಲ್ಲ ಅಲ್ಲೇ ಒಂದು ಹುಂಡಿ ಇರ್ತೈತೆ, ಅಲ್ಲಿ ಹಾಕ್ಬೇಕು. ಮತ್ತು ಒಂದು ತೆಂಗಿನಕಾಯಿ ಇರಲ್ಲ, ತುಪ್ಪದ ತೆಂಗಿನಕಾಯಿ, ಅಲ್ಲೇ ಒಡೆದ ಕೆಲಸ ಅದನ್ನು ಯಾವ್ದಾರ ಒಂದು ಡಬ್ಬಿ ಒಳಗೆ ತಕ್ಕೋಬೇಕು. ಮಧ್ಯಾಹ್ನ 1 ಗಂಟೆ ಒಳಗಡೆ ಬಂದ್ರೆ ನಿಮ್ಮ ತುಪ್ಪನ ಅಲ್ಲಿ ಅಯ್ಯಪ್ಪಗೆ ಅಭಿಷೇಕ ಮಾಡ್ಕೆಸ ಅದು ತುಪ್ಪವನ್ನು ನಿಮ್ಗೆ ಕೊಡ್ತಾರೆ. ಆದರೆ ನಾವು 1 ಗಂಟೆ ನಂತರ ಇಡಮೂರಿ ಬಿಚ್ಚಿದ್ದಿಲ್ಲ, ಹಾಗಾಗಿ ಅಭಿಷೇಕ ಮಾಡಿದಂಥ ತುಪ್ಪ ಅಲ್ಲಿ ಇರ್ತೈತಿ. ಈ ತುಪ್ಪವನ್ನು ಅವರಿಗೆ ಕೊಟ್ಟ ಕೆಲಸ, ಅಭಿಷೇಕ ಮಾಡಿದಂಥ ತುಪ್ಪವನ್ನು ಮನೆಗೆ ತಂದ ಕೆಲಸ ದೀಪ ಹಚ್ಬೇಕು. ತುಪ್ಪ ಹಾಕಿ ತೆಂಗಿನಕಾಯಿ ಹೊಡೆದಿರ್ತವಲ್ಲ, ಅದನ್ನು ಇಲ್ಲಿ ಬೆಂಕಿ ಒಳಗಡೆ ಹಾಕ್ಬೇಕು. ಅದನ್ನು ಅಯ್ಯಪ್ಪ ಸ್ವಾಮಿದ ಪ್ರಸಾದ ಸಿಗುತ್ತಲ್ಲ, ಅಪ್ಪ ಅಮ್ಮ ಅಂತ ಕೆಲಸ, ಅದನ್ನು ಇಲ್ಲಿ ಕೌಂಟ್ರ್ ಅದಾವ, ಅಲ್ಲಿ ತೊಗೋಬೇಕಾಗತ್ತೆ. ಬರೀ ಈಗ ನೆಕ್ಸ್ಟ್ ಎಲ್ಲಿ ಏನಿಲ್ಲ, ಇನ್ನೊಂದು ಕಾಯಿ ಹೊಡೆದತ್ತಲ್ಲ, ಅದನ್ನು ಕೆಳಗಡೆ ಗಣಪತಿ ಟೆಂಪಲ್ ಏನು ಬೆಳಗ್ಗೆ ಹೊಡೆದಿಲ್ಲ ಅಲ್ಲೇ ಹೊಡಿಬೇಕಂತ. ಅಲ್ಲಿ ಪಂಪಕ್ಕೆ ಇಳಿಬೇಕು ನಾವು ಜಸ್ಟ್ ಇಲ್ಲಿಂದ. ಮತ್ತೆ ವಾಪಸ್ ನಮ್ಗೆ ಟೈಮ್ ಕಮ್ಮಿ ಐತಿ, ಯಾಕಂದ್ರೆ 11 ಗಂಟೆಗೆ ಟ್ರೈನ್ ಐತಿ. 11 ಗಂಟೆಗೆ ಟ್ರೈನ್ ಹಿಡಿಬೇಕಪ್ಪ ಅಂತಂದ್ರೆ ಇಲ್ಲಿಂದ ಅರ್ಜೆಂಟಾಗಿ ಹೋಗ್ಬೇಕಾಗತ್ತೆ. ಬರೀ ಸರಿ ಹೋಗೋಣ ಅಂತ ದಾರಾಗಿ ಸ್ವಲ್ಪ ತೋರಿಸ್ತೀನಿ. ಭಗವಾನೇ ಮೇಲ್ಗಡೆ ದರ್ಶನ ಮುಗಿಸ್ಕೊಂಡು ಏನು ಮಾಲೆ ಹಾಕ್ತಿರಲ್ಲ, ಅಲ್ಲಿ ಇರ್ಮುಡಿ ಕಟ್ತೀವಲ್ಲ ಗಣಪತಿ ದೇವಸ್ಥಾನ ಹಿಂದ್ಗಡೆ, ಅದ್ರ ಬಾಜುನ ಒಂದು ಮೇಲ್ ಶಾಂತಿ ಅಂತ ಒಂದು ರೂಮ್ ಐತಿ. ಆ ರೂಮ್ ಹತ್ರ ಹೋದ್ರೆ ನಿಮ್ಮ ಮಾಲೆಯನ್ನು ತೆಗಿತಾರಲ್ಲೇ. ಏನು ದಕ್ಷಿಣ ಇರ್ಬೇಕು ನಿಮ್ಮ ಭಕ್ತಿ, ಅಷ್ಟು ದಕ್ಷಿಣ ಇಟ್ಟು ಕೆಲಸ ಮಾಲೆಯನ್ನು ತೆಗಿತಾರ ಆಯ್ತು. ಅಲ್ಲಿಗೆ ನಿಮ್ದು ಶಬರಿಮಲೆ ಯಾತ್ರೆಯನ್ನು ಕಂಪ್ಲೀಟ್ ಆಕತಿ. ಇನ್ನು ಏನು ನಿಮ್ಗೇನು ಪ್ರಸಾದ ಬೇಕು ಏನು ಬೇಕಲ್ಲ ತೊಗೊಂಡು ಕೆಲಸ ನೀವು ಮನೆಗೆ ಹೋಗ್ಬೋದು. ಅಲ್ಲಿ 6 ಗಂಟೆಗೆ ಬಿಟ್ಟಿದ್ವಿ, ಈ ಕೆಳಗೆ ಒಂದು ತಾಸನ ಬಂದು 7 ಗಂಟೆಗೆ ಮುಟ್ಟಿದ್ವಿ. ಈಗ ಅಲ್ಲಿ ನಮ್ಗೆ ಮಂಗಳೂರು ಇಲ್ಲಿಂದ ಚೆಂಗನೂರದಿಂದ 11 ಗಂಟೆಗೆ ಟ್ರೈನ್ ಐತೆ. ಹೀಗಾಗಿ ಇಲ್ಲಿ ಪಂಪದಿಂದ ನಾವು ಜಸ್ಟ್ ಹತ್ತಿರನು
ಎರಡು ಗಂಟೆ 2.5 ತಾಸು ಬೇಕಲ್ಲಿ ಇಲ್ಲಿಂದ ಪಂಪಾದಿಂದ ಚೆಂಗನೂರು ರೈಲ್ವೆ ಸ್ಟೇಷನ್ಗೆ ಹೋಗಕ್ಕೆ. ನೋಡು ಅದು ಟ್ರೈನ್ ಹಿಡಿಬೇಕಂತ ಟ್ರೈ ಮಾಡಾಕತ್ತೀವಿ. ನೋಡು ಸಿಕ್ತ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ. ಮತ್ತು ಇಷ್ಟ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸಾಕತ್ತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ. ಇದಕ್ಕಿಂತ ಒಳ್ಳೆ ಚಲೋ ಕಂಟೆಂಟ್ ಬರ್ತೈತಿ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಸೋದ್ರಿಂದ ಈ ಅಯ್ಯಪ್ಪ ಸ್ವಾಮಿದ ಎಲ್ಲ ಇತಿಹಾಸ ನಿಮ್ಗೆ ಹೇಳಿದ್ದೀನಿ, ತಿಳಿಸಿದ್ದೀನಿ. ಯಾರಿಗೆ ಅಯ್ಯಪ್ಪ ಸ್ವಾಮಿ ಇಲ್ಲಿ ಶಬರಿಮಲೆಗೆ ಬರೋ ಪ್ಲ್ಯಾನ್ ಐತಲ್ಲ, ಬರ್ಬೋದು. ಎಲ್ಲ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಕೈತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತಂತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೋದು. ಇಲ್ಲಿ ಮಟ್ಟ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಮುಂದಿನ ತಿಳಿಸೋಣ. ಅಲ್ಲಿವರೆಗೂ ಬಾಯ್.